ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಜ್ಞಾನದ ತರಗತಿ ಬಹಳ ಆಸಕ್ತಿದಾಯಕವಾಗಿರುತ್ತೆ. ಇಷ್ಟು ದಿನಗಳ ಕಾಲ ನಾವು ಸೈದ್ಧಾಂತಿಕವಾಗಿ ಅಂದ್ರೆ ಥಿಯೋರಾಟಿಕಲ್ ಪಾಠವನ್ನ ಕಲಿತಾ ಇದ್ವಿ, ಹೌದಾ? ಸೊ ಮೇಡಮ್ ಬೋರ್ಡ್ ಮೇಲೆ ಪಾಠ ಬರೀತಾ ಇದ್ವಿ, ನೀವು ನೋಟ್ಸ್ಗಳನ್ನ ಬರ್ಕೊಳ್ತಾ ಇದ್ರಿ. ಅದ್ರ ಮಧ್ಯೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ಇರೋದು, ಡಿಕ್ಟೇಷನ್ ಇರೋದು. ಇವೆಲ್ಲದರ ಜೊತೆಗೆ ಮಕ್ಕಳಿಗೆ ಬಹಳಷ್ಟು ಆಸಕ್ತಿದಾಯಕವಾದಂತಹ ವೈಜ್ಞಾನಿಕ ವಿಷಯಗಳು ಸುಮಾರಷ್ಟು ನಮ್ಮ ಸುತ್ತಮುತ್ತ ನಡೀತಾ ಇರುತ್ತೆ. ಅವುಗಳ ಬಗ್ಗೆ ಒಂದು ಪುಟ್ಟ ಮಾಹಿತಿಯನ್ನ ನೀಡುವಂತಹ ಕೆಲಸವನ್ನ ಸದ್ಯಕ್ಕೆ ನಾವಿಲ್ಲಿ ಮಾಡ್ತಾ ಇದೀವಿ. ಸೊ ಪಾಠವನ್ನ ಶುರು ಮಾಡೋಣ ನಾವೆಲ್ಲರೂ ಪಾಠವನ್ನ. ಓಕೆ, ಇದು ಈ ಒಂದು ಇಮೇಜ್ ಏನ್ ನೀವು ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆ ನಿಮ್ಗೆ, ಇದನ್ನ ನಾವು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ ಅಥವಾ ಸ್ಥಾಯಿ ವಿದ್ಯುತ್. ಕೇಳಿದಿರಲ್ಲ ಸ್ಥಾಯಿ ವಿದ್ಯುತ್ ಬಗ್ಗೆ ನೀವೆಲ್ಲ. ಈ ಹಿಂದೆ ಕೂಡ ಪಾಠಗಳಲ್ಲಿ ನಾವು ಅದ್ರ ಬಗ್ಗೆ ಪುನರ್ವರ್ತನೆಯನ್ನ ಮಾಡ್ತಾ ಇದ್ವಿ. ಸೊ ಪೇಟ್ ಅನ್ನುವಂತಹ ವೆಬ್ಸೈಟ್ ಅಲ್ಲಿ ನಾವು ಈ ರೀತಿಯಾದಂತಹ ಸಿಮ್ಯುಲೇಷನ್ ಮಾಡ್ತಾ ಹೋಗಬಹುದು. ಈ ಸಿಮ್ಯುಲೇಷನ್ ಏನಿದೆ ಅಂತ ಎಕ್ಸ್ಪ್ಲೇನ್ ಮಾಡೋದ್ಕಿಂತ ಮುಂಚೆ ನಾವು ನಿಜ ಜೀವನದಲ್ಲಿ ಆಗುವಂತಹ ಘಟನೆಗಳ ಬಗ್ಗೆ ಗಮನ ಹರಿಸೋಣ. ಶಾಲೆಯಲ್ಲಿ ಕೂತಿರ್ತೀರ, ನಿಮ್ ಫ್ರೆಂಡ್ ಯಾರೋ ಕೂದಲು ತುಂಬಾ ರಫ್ ಡ್ರೈ ಆಗಿರುತ್ತೆ. ನೀವೇನ್ ಮಾಡ್ತೀರಾ, ನಾನೊಂದು ಮ್ಯಾಜಿಕ್ ತೋರಿಸ್ತೀನಿ ಈಗ ಅಂತ ಈ ರೂಲರ್ ಇರ್ತಲ್ಲ, ಸ್ಕೇಲಲ್ಲಿ ನಿಮ್ಮ ಫ್ರೆಂಡಿನ ಕೂದಲನ್ನ ಚೆನ್ನಾಗಿ ಉಜ್ತೀರಾ. ಅದಾದ್ಮೇಲೆ ಚಿಕ್ಕ ಚಿಕ್ಕ ಪೇಪರ್ ತುಂಡುಗಳನ್ನ ಮಾಡಿ ಆ ಪೇಪರ್ ತುಂಡನ್ನ ಸ್ಕೇಲ್ ಹತ್ರ ತರ್ತಾ ಇದ್ದಂಗೆ ಆ ಪೇಪರ್ ತುಂಡುಗಳು ಆ ಸ್ಕೇಲ್ಗೆ ಅಟ್ರಾಕ್ಟ್ ಆಗುತ್ತೆ, ಆಕರ್ಷಣೆಗೆ ಒಳಗಾಗಿ ಅಂಟ್ಕೊಳ್ಳುತ್ತೆ. ಅರೆ ಮ್ಯಾಜಿಕ್! ಮೇಡಮ್ ಹೆಂಗ್ ಗೊತ್ತಾಯ್ತು ನಾವ್ ಶಾಲೆಯಲ್ಲಿ ಆಡೋ ಈ ಆಟ? ಮೇಡಮ್ಗಳು ಕೂಡ ಈ ಆಟಗಳನ್ನ ಆಡಿ ದೊಡ್ಡವರಾಗಿರ್ತೀವಿ ಅಲ್ವಾ? ಹಾಗಾಗಿ ಸ್ಥಾಯಿ ವಿದ್ಯುತ್ ಅನ್ನುವಂತಹ ವೈಜ್ಞಾನಿಕ ಹಿನ್ನೆಲೆ ನಾವು ಆಡ್ತಾ ಇದ್ದಂತಹ ಆ ಬಾಲ್ಯದ ಆಟದಲ್ಲಿ ಇತ್ತು ಅನ್ನೋದು ಆಗ ನಮ್ಗೆ ಗೊತ್ತಾಗ್ಲಿಲ್ಲ. ಆದ್ರೆ ಈಗ ತಂತ್ರಜ್ಞಾನದ ಸಹಾಯದಿಂದ ನೀವು ನೈಜವಾಗಿ ನೋಡ್ತಾ ಹೋಗಬಹುದು. ಸೊ ಈ ಸ್ಥಾಯಿ ವಿದ್ಯುತ್ ಅಂದ್ರೆ ಏನು ನೋಟ್ ಮಾಡ್ಕೊಬಹುದು. ನೋಟ್ ಮಾಡ್ಕೊಳಕ್ಕೆ ಬೇಕು ಅನ್ನೋರು ನೋಟ್ ಮಾಡ್ಕೊಂತಾ ಹೋಗಬಹುದು. ಸ್ಥಾಯಿ ವಿದ್ಯುತ್, ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂದ್ರೆ ವಸ್ತುಗಳ ಮೇಲ್ಮೈಯಲ್ಲಿ ವಿದ್ಯುತ್ ಆವೇಶಗಳು ಇಲ್ಲಿ ನಿಮ್ಗೆ ಪ್ಲಸ್ ಮಾರ್ಕ್ಗಳು ಕಾಣಿಸ್ತಾ ಇದೆಯಾ? ಹಾಗೆ ಮೈನಸ್ ಮಾರ್ಕ್ಗಳು ಕೂಡ ಕಾಣಿಸ್ತಾ ಇದೆಯಾ? ಈ ಪ್ಲಸ್ ಮಾರ್ಕ್ ಎಲ್ಲ ಮೈನಸ್ ಮಾರ್ಕ್ ಇವೆಲ್ಲ ವಿದ್ಯುತ್ ಆವೇಶಗಳು ಅಂತ ಕರಿತೀವಿ. ಈ ವಿದ್ಯುತ್ ಆವೇಶಗಳು ಪಾಸಿಟಿವ್ ಆಗಿ ಅಂದ್ರೆ ಧನಾತ್ಮಕವಾಗೂ ಇರಬಹುದು ಅಥವಾ ನೆಗೆಟಿವ್ ಆಗಿ ಋಣಾತ್ಮಕವಾಗೂ ಕೂಡ ಆಗಿರಬಹುದು. ಓಕೆ, ಈ ವಿದ್ಯುತ್ ಆವೇಶಗಳು ಎಲೆಕ್ಟ್ರಿಕ್ ಚಾರ್ಜಸ್ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಅದು ಧನಾತ್ಮಕವಾಗೂ ಇರಬಹುದು ಅಥವಾ ಋಣಾತ್ಮಕವಾಗೂ ಇರಬಹುದು. ಏನಾಗುತ್ತೆ, ಈ ವಿದ್ಯುತ್ ಆವೇಶಗಳ ಅಸಂತುಲನೆಯಿಂದಾಗಿ, ಇಂಬ್ಯಾಲೆನ್ಸ್ ಇಂದ ಅಲ್ಲಿ ಶೇಖರಣೆಯಾಗುವಂತಹ ವಿದ್ಯುತ್ ಅಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಇದು ಒಂದು ವಸ್ತುವಿನಿಂದ ಇನ್ನೊಂದಕ್ಕೆ ಉಜ್ಜಿದಾಗ ಘರ್ಷಣೆ ಉಂಟಾಗುತ್ತೆ. ಫಾರ್ ಎಕ್ಸಾಂಪಲ್, ಈ ಬಲೂನ್, ನಾನು ಇದನ್ನ ಈ ರೀತಿಯಾಗಿ ಈ ಸ್ವೆಟರ್ಗೆ ಉಜ್ಜಿದಾಗ ಏನಾಯ್ತು, ಒಂದು ಫ್ರಿಕ್ಷನ್, ಘರ್ಷಣೆ ಶುರುವಾಯ್ತು. ಅದಾದ್ಮೇಲೆ ನಾನು ಇದನ್ನ ಹಿಂಗ್ ತಗೊಬಂದ್ರೆ ಸ್ವೆಟರ್ಗೆ ಅಂಟ್ಕೊಳ್ತಾ ಇದೆ. ಯಾಕೆ ಅಂಟ್ಕೊಳ್ತಾ ಇದೆ? ಯಾಕಂದ್ರೆ ನೀವು ಗಮನಿಸಬಹುದು, ಇಲ್ಲಿರುವಂತಹ ಋಣಾತ್ಮಕ ಆವೇಶಗಳು, ನೆಗೆಟಿವ್ ಚಾರ್ಜಸ್ ಇಸ್ ಬೀನ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಮೋಡ್ ಟು ಅನದರ್ ಅಲ್ವಾ? ಅವಾಗ ಏನಾಗುತ್ತೆ, ಅದು ವರ್ಗಾವಣೆ, ಎಲೆಕ್ಟ್ರಿಕ್ ವರ್ಗಾವಣೆ ಆದಂಗ ಆಗುತ್ತೆ. ಸೊ ಎಲೆಕ್ಟ್ರಾನ್ಗಳು ವರ್ಗಾವಣೆಯಿಂದ ಚಲಿಸದೆ ಒಂದೇ ಕಡೆ ಉಳಿಯೋದ್ರಿಂದ ಅದು ಸ್ಥಿರ ವಿದ್ಯುತ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ ಈ ವ್ಯತ್ಯಾಸನ? ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಇಲ್ಲಿ ಪ್ಲಸ್ ಮೈನಸ್ ಇರುತ್ತೆ, ಇಲ್ಲೂ ಪ್ಲಸ್ ಮೈನಸ್, ಇಲ್ಲೂ ಪ್ಲಸ್ ಮೈನಸ್, ಎಲ್ಲಾ ಕಡೆನೂ ಎಲೆಕ್ಟ್ರಿಕ್ ಚಾರ್ಜಸ್, ವಿದ್ಯುತ್ ಆವೇಶಗಳು ಧನಾತ್ಮಕವಾಗಿ ಋಣಾತ್ಮಕವಾಗಿ ಇರುತ್ತೆ. ಈಗ ಇದನ್ನ ನಾನು ಈ ರೀತಿ ಹಿಂಗೆ ಘರ್ಷಣೆಗೆ ತಂದಾಗ ಒಂದ್ರಲ್ಲಿ ಕಮ್ಮಿ ಇದೆ, ಇನ್ನೊಂದ್ರಲ್ಲಿ ಜಾಸ್ತಿ ಇದೆ ಅಲ್ವಾ ಆವೇಶಗಳು. ಸೊ ಒಂದಕ್ಕೊಂದು ಅದು ಆಕರ್ಷಣೆಗೆ ಒಳಗಾಗ್ತಾ ಹೋಗುತ್ತೆ. ಸೊ ಇದು ಒಂದನ್ನ ನೀವು ಈ ಪೇಟ್ ಸಿಮ್ಯುಲೇಷನ್ ಮೂಲಕ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಉದಾಹರಣೆಗೆ, ಪ್ಲಾಸ್ಟಿಕ್ ಬಾಚಣಿಗೆಯನ್ನ ಒಣ ಕೂದಲಿಗೆ ಉಜ್ಜಿದಾಗ
ಕಾಗದದ ಚೂರುಗಳನ್ನ ಆಕರ್ಷಿಸುತ್ತೆ. ಕಂಬಳಿ ಅಥವಾ ಕಾರ್ಪೆಟ್ ಮೇಲೆ ನಡೆದು ಲೋಹದ ಬಾಗಿಲಿನ ಹಿಡಿಕೆಯನ್ನ ಮುಟ್ಟಿದಾಗ ಸಣ್ಣ ಆಘಾತ ಚುರುಕ್ ಮುಟ್ಟಂಗ ಆಗುತ್ತೆ. ಅದನ್ನು ಕೂಡ ಸಿಮ್ಯುಲೇಷನ್ ಅಲ್ಲಿ ತೋರಿಸ್ತೀನಿ. ಸೊ ಇದನ್ನ ನೀವು ಹೋದ ವರ್ಷ ನಿಮ್ಗೆ ಅಲ್ಲ ಮುಂದಿನ ವರ್ಷ ನಿಮ್ಗೆ ನ್ಯಾಚುರಲ್ ಫಿನೋಮೆನಾ ಅಂತ ಒಂದು ಪಾಠ ಇದೆ, ಅಂದ್ರೆ ನೈಸರ್ಗಿಕ ವಿದ್ಯಮಾನ ಅಂತ. ಆ ಪಾಠದಲ್ಲೂ ಕೂಡ ನಾವು ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತೀವಿ. ಇದು ಒಂದೇ ರೀತಿ ಸಾಧ್ಯನಾ ಮೇಡಮ್? ಬೇರೆ ರೀತಿಲಿ ಒಂದು ವಾಲ್ ಕೂಡ ಇದೆ, ಇಲ್ಲೂ ಕೂಡ ಮಾಡಿ ನೋಡಬಹುದಾ? ಖಂಡಿತ. 2 ಬಲೂನ್ ನ ತೆಕ್ಕೊಂತೀನಿ. ಹಸಿರು ಬಲೂನ್ ಅಲ್ಲಿ ಇಲ್ಲಿರೋ ಎಲೆಕ್ಟ್ರಾನ್ಸ್ ಗಳನ್ನೆಲ್ಲ ಸಂಪೂರ್ಣವಾಗಿ ತೆಕ್ಕೊಂತೀನಿ. ಹಾಗೆ ಇದು ಇಲ್ಲಿ ಏನು ಇಲ್ಲ ತೆಕ್ಕೊಳಕ್, ಹೀಗ್ ಬಿಟ್ಟಾಗ ಅಂಟ್ಕೊಳತ್ತೆ, ಹಿಂಗ್ ಬಿಟ್ಟಾಗ ಹೀಗ್ ಸುಮ್ನೆ ಇರುತ್ತೆ. ಅದೇ ಇಲ್ಲೂ ಕೂಡ ಅಂಟ್ಕೊಳ್ತು, ಗೋಡೆಗೆ ಸಹ ಅಂಟ್ಕೊಂತು. ಏನಾಯ್ತು, ಇಲ್ಲಿ ಇಷ್ಟೊಂದು ನೆಗೆಟಿವ್ ಚಾರ್ಜಸ್, ಋಣಾತ್ಮಕವಾದಂತಹ ವಿದ್ಯುತ್ ಆವೇಶ ಇರೋ ಕಾರಣದಿಂದ ಈ ಗೋಡೆ ಮೇಲಿದ್ದಂತಹ ಎಲೆಕ್ಟ್ರಾನ್ ದೂರ ಆಗಿ ಹೋಗುತ್ತೆ. ಓಕೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ಲ, ಪಾಸಿಟಿವ್ ಚಾರ್ಜಸ್ ಧನಾತ್ಮಕವಾದಂತಹ ವಿದ್ಯುತ್ ಆವೇಶಗಳನ್ನ ನಾವು ಪ್ರೋಟಾನ್ಸ್ ಅಂತ ಕರಿತೀವಿ, ಋಣಾತ್ಮಕವಾದಂತಹ ವಿದ್ಯುತ್ ಆವೇಶಗಳನ್ನ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ಈ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿದ್ಯಾ? ಆರ್ ಯು ಆಲ್ ಅವೇರ್ ಆಫ್ ಇಟ್? ವೆರಿ ಗುಡ್. ಸೊ ಇನ್ನೊಂದ್ಸಲ ಮಾಡಿ ನೋಡ್ತೀರಾ? ಇನ್ನೊಂದ್ಸಲ ತೋರ್ಸೋಣ. ಈಗ ಒಂದ್ ಸ್ವಲ್ಪ ಇದಕ್ ಸ್ವಲ್ಪ ಕೊಡ್ತೀನಿ. ಇಲ್ಲಿ ಆಲ್ರೆಡಿ ಬಲೂನ್ ಇರೋದ್ರಿಂದ ಏನಾಗುತ್ತೆ, ಇಲ್ಲಿಂದ ಕೆಳಗಡೆಯಿಂದ ಬರುತ್ತೆ. ಓಕೆ, ಹೀಗ್ ಬರುತ್ತೆ. ಓಕೆ, ಇದು ಬೇಕಾದ್ರೆ ನಾವು ಈ ಕಡೆನೂ ಕರ್ಕೊಂಡು ಹೋಗಬಹುದು, ಈ ರೀತಿಯಾಗಿ ನಿಲ್ಲುತ್ತೆ. ಸೊ ಒಟ್ಟು ವಿದ್ಯುತ್ ಆವೇಶಗಳು ಎಲ್ಲೆಲ್ಲಿರುತ್ತೆ ಅಲ್ಲಿ ಇದು ಬದಲಾಗ್ತಾ ಹೋಗುತ್ತೆ. ಸೊ ನಿಮ್ಗೆ ಸ್ಥಾಯಿ ವಿದ್ಯುತ್, ಸ್ಟಾಟಿಕ್ ಎಲೆಕ್ಟ್ರಿಸಿಟಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ಹೇಳಿದ್ದೆ. ಸರಿ ಮೇಡಮ್, ಇದಕ್ಕಿರುವಂತಹ ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ, ಮೋಡಗಳ ಘರ್ಷಣೆಯಿಂದ ಉಂಟಾಗುವಂತಹ ಬೃಹತ್ ಸ್ಥಾಯಿ ವಿದ್ಯುತ್. ಸ್ಥಾಯಿ ಅಲ್ಲ, ಸ್ಥಾಯಿ ವಿದ್ಯುತ್. ಮೋಡಗಳ ಘರ್ಷಣೆಯಿಂದ, ಮೋಡ ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಒಂದು ಬೃಹದಾಕಾರದಂತಹ ಶಬ್ದ ಉಂಟಾಗುತ್ತೆ. ಏನಂತೀವಿ ನಾವು ಅದಕ್ಕೆ? ಗುಡುಗು. ವೆರಿ ಗುಡ್. ಅದೇ ರೀತಿ ಮೋಡಗಳ ಮಧ್ಯದಲ್ಲಿ ಒಂದು ಮಿಂಚಿನ ಬಳ್ಳಿ ಕಾಣುತ್ತೆ. ಏನಂತೀವಿ ನಾವು ಅದಕ್ಕೆ? ಮಿಂಚು, ಲೈಟ್ನಿಂಗ್. ಸೊ ಇಲ್ಲಿ ಏನಾಗುತ್ತೆ, ತಾತ್ಕಾಲಿಕವಾಗಿದ್ದಂತಹ ವಸ್ತುಗಳನ್ನ ಮುಟ್ಟಾಗ ಅಥವಾ ನೆಲಕ್ಕೆ ಸಂಪರ್ಕಗೊಂಡ ವಿದ್ಯುತ್ ವಿಸರ್ಜನೆಯಿಂದ ಇದು ಹೊರ ಹೋಗುತ್ತೆ. ಈಗ ಜೆರಾಕ್ಸ್ ಮಿಷಿನ್ಗಳು ನೀವು ನೋಡಿದ್ದೀರಾ? ಫೋಟೋ ಕಾಪಿಯರ್ ಯಂತ್ರಗಳು ಅಥವಾ ಜೆರಾಕ್ಸ್ ಮಿಷಿನ್ಗಳು ಅಥವಾ ಪೇಂಟ್ ಸ್ಪ್ರೇಯರ್ಗಳು ಮತ್ತು ಏರ್ ಫಿಲ್ಟರ್ಗಳಲ್ಲಿ ಇದನ್ನ ನಾವು ಬಳಸ್ತಾ ಹೋಗ್ತೀವಿ. ಸೊ ಸ್ಥಾಯಿ ವಿದ್ಯುತ್ ಬಗ್ಗೆ ನಾವು ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದಾಯ್ತು. ಮತ್ತೊಂದು ಸಿಮ್ಯುಲೇಷನ್ ಇದ್ರ ಬಗ್ಗೆ ನಾನು ನಿಮ್ಗೆ ತೋರಿಸೋದಿದೆ. ಸದ್ಯದಲ್ಲಿ ಆ ಸಿಮ್ಯುಲೇಷನ್ ನ ತೋರಿಸ್ತೀನಿ. ನಿಮ್ಮೆಲ್ಲರಿಗೂ ಸ್ಥಾಯಿ ವಿದ್ಯುತ್ ಅನ್ನೋದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನೋಂಥ ಐಡಿಯಾ ಈಗ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೊಂದು ಸಿಮ್ಯುಲೇಷನ್ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅದ್ರ ಹೆಸರು ಬಂದು ಜಾನ್ ಟ್ರಾವೆಲ್ ಟೇಕ್ ಅಂತ ಆ ಸಿಮ್ಯುಲೇಷನ್ ನ ಹೆಸರು. ಇಲ್ಲಿ ವ್ಯಕ್ತಿ ಕಾಣಬಹುದು, ನಿಮ್ಗೆ ಕಾಣ್ತಾ ಇದೆನಾ? ಇಲ್ಲೊಂದು ಕಾರ್ಪೆಟ್. ಕಾರ್ಪೆಟ್ ಯಾವ್ದ್ರಿಂದ? ಕಂಬಳಿಯ ಕಾರ್ಪೆಟ್ ಆಗಿರಬಹುದು. ಇದ್ರ ಮೇಲೆ ಆತ ಕಾಲನ್ನ ಹಿಂಗೆ ಉಜ್ಜಿದಾಗ ಅದ್ರಲ್ಲಿರುವಂತಹ ನೆಗೆಟಿವ್ ಚಾರ್ಜಸ್ ಅವನ ದೇಹದೊಳಗೆ ಸೇರ್ತಾ ಇದೆ, ನಿಧಾನವಾಗಿ ಹಬ್ತಾ ಇದೆ. ಅದಾದ್ಮೇಲೆ ಆತ ಹಿಂಗ್ ಟಚ್ ಮಾಡಿದಾಗ ಒಂದು ಚಿಕ್ಕ ಶಾಕ್ ರೀತಿ ಆಗ್ತಾ ಇದೆ. ಓಕೆ, ಸೊ ಎಷ್ಟೋ ಸಲ ನಾವು ಸಡನ್ ಆಗಿ ಯಾವುದೋ ಒಂದು ವಸ್ತು ಮುಟ್ಟಾಗ ಶಾಕ್ ಹೊಡೆದಂಗ ಆಗುತ್ತೆ, ಏನೋ ಒಂದು ಚುಚ್ಚಿದಂಗ ಆಗುತ್ತೆ. ಯಾತಕ್ಕಾಗುತ್ತೆ? ಮತ್ತೊಮ್ಮೆ ಮ್ಯಾಜಿಕ್ ಅಂತೀವಿ, ಇವ್ರ ಮೈಯಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ ಅಂತೀವಿ. ಸೊ ಈ ರೀತಿ ಸಾವಿರ ಮಾತಾಡ್ತಾ ಹೋಗ್ತೀವಿ ಅಲ್ವಾ? ಇನ್ನೊಮ್ಮೆ ತೋರಿಸ್ತೀನಿ ನೋಡಿ.
ಮುಟ್ಟದೇ ಬೇಡ. ಜಾಸ್ತಿ ವೇಗವಾಗಿ ಮಾಡಿದಾಗ ತಾನಾಗಿ ಶಾಕ್ ಹೊಡಿಲಿಕ್ಕೆ ಶುರುವಾಗುತ್ತೆ. ಈ ರೀತಿಯಾಗಿ ಸೊ ಈಗ ಕುಂಟೆಬಿಲ್ಲೆ ಆಡ್ತಿರುವಂತಹ ಜಾನ್ ಕಾಲ್ನ ಸರಿ ಮಾಡ್ತಾ ಹೋಗೋಣ. ಸೊ ಇದು ನಿಧಾನವಾಗಿ ಸುಮ್ನೆ ನೀವ್ ನಡ್ಕೊಂಡು ಹೋದಾಗ ನಿಮ್ಗೆ ಏನು ಅನ್ಸೋದಿಲ್ಲ. ಸೊ ಟಚ್ ಮಾಡಿದಾಗ್ಲೂ ನಿಮ್ಗೆ ಏನೋ ಒಂದು ಆವೇಗ ಅನ್ಸೋದಿಲ್ಲ. ಈಗ ಫಸ್ಟ್ ಇಂದ ತೋರಿಸ್ತೀನಿ ನೋಡಿ. ಸ್ವಲ್ಪ ಇದ್ದಾಗ ನಿಮ್ಗೆ ಏನೋ ಅನ್ಸ್ಲಿಕ್ಕೆ ಶುರು ಆಗೋದಿಲ್ಲ. ಇನ್ನೊಮ್ಮೆ ತೋರಿಸ್ತೀನಿ, ಕನ್ಫ್ಯೂಸ್ ಆಗ್ಬೇಡಿ ನೋಡಿ. ಏನು ಅದು ಮೂವ್ಮೆಂಟ್ ಅನ್ನೋದು ಆಗ್ತಾ ಇಲ್ಲ. ಇನ್ನೊಂದ್ ಸ್ವಲ್ಪ ವೇಗವಾಗಿ ನಾವು ಮಾಡಿದಾಗ ಈಗ ಟಚ್ ಆಗ್ಲಿಕ್ಕೆ ಶುರುವಾಯ್ತು. ಸೊ ಹಾಗಾಗಿ ಪ್ರತಿ ಸಮಯದಲ್ಲೂ ಈ ರೀತಿ ಟಚ್ ಆಗುತ್ತೆ ಅಂತ ನಾವು ಅನ್ಕೊಂಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ವೇಗವಾಗಿ ನಾವು ಈ ತರ ಕಾರ್ಪೆಟ್ ಗಳ ಮೇಲೆ ನಡೆದಾಗ ಈ ಒಂದು ಸ್ಥಾಯಿ ವಿದ್ಯುತ್ ಅನ್ನ ನಾವು ಅನುಭವಕ್ಕೆ ತರಬಹುದು. ಕಂಬಳಿ ಅಥವಾ ಕಾರ್ಪೆಟ್ ನ ಮೇಲೆ ನಡೆದು ಲೋಹದ ಬಾಗಿಲನ್ನ ಹಿಡಿದಾಗ ಅಥವಾ ಡೋರ್ ನಾಬ್ ಅನ್ನು ಮುಟ್ಟಾಗ ಸಣ್ಣ ಆಘಾತ ಅಥವಾ ಶಾಕ್ ಆಗುತ್ತೆ. ಅದು ಸ್ಥಾಯಿ ವಿದ್ಯುತ್ ಇಂದ ಆಗುವಂತದ್ದು. ಸೊ ಸ್ಥಾಯಿ ವಿದ್ಯುತ್ ಅಂದ್ರೆ ಏನು ಅಂತ ನಮ್ಗೆ ಅರ್ಥ ಆಗಿರ್ಬಹುದು. ಎರಡು ಕಾಯಗಳು ಆಬ್ಜೆಕ್ಟ್, ಟೂ ಡಿಫ್ರೆಂಟ್ ಆಬ್ಜೆಕ್ಟ್ ಪರಸ್ಪರ ಘರ್ಷಿಸಿ ಒಂದು ಫ್ರಿಕ್ಷನ್ ಇಂದ ಆಂಶಿಕವಾಗಿ ಒಂದರಿಂದ ಇನ್ನೊಂದಕ್ಕೆ ವರ್ಗಾವಣೆ ಆಗುವಾಗ ಉಂಟಾಗುವಂತಹ ವಿದ್ಯಮಾನವನ್ನ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಸೊ ಈ ಕಾರ್ಪೆಟ್ ಅಲ್ಲಿ ಇರುವಂತಹ ಆ ನೆಗೆಟಿವ್ ಎಲೆಕ್ಟ್ರಾನ್ಸ್ ಒಂದರಿಂದ ಇನ್ನೊಂದಕ್ಕೆ ವರ್ಗಾವಣೆ ಆಯ್ತು. ಇಲ್ಲಿಂದ ಈ ಕಾರ್ಪೆಟ್ ಇಂದ ಮೆಟಲ್ ನಾಬ್ಗೆ ವರ್ಗಾವಣೆ ಆಯ್ತು. ವರ್ಗಾವಣೆ ಆಗಕ್ಕೆ ಒಂದು ಕಾಯ ಬೇಕಲ್ಲ, ಆಬ್ಜೆಕ್ಟ್, ಅದು ಪಡ್ಕೊಳ್ಳಿಕ್ಕೆ ಶುರುವಾಯ್ತು. ಇದು ನಮ್ಗೆ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಥವಾ ಸ್ಥಾಯಿ ವಿದ್ಯುತ್ ಆವೇಶಗಳ ಬಗ್ಗೆ ಹೇಳಲಿಕ್ಕೆ ಶುರು ಮಾಡುತ್ತೆ. ಅದೇ ರೀತಿ ಈ ಒಂದು ಜಾರು ಗಾಡಿಯೊಂದಿಗೆ ನಾವು ಜಾರಬಂಡಿ ಆಟ ಆಡ್ಬೇಕಾದ್ರೆ ಕೂದಲು ಹಾರ್ಬಿಟ್ಟಿರುತ್ತೆ ಅಥವಾ ಒಂದ್ ಕಡೆ ಸ್ಟಕ್ ಆಗ್ಬಿಟ್ಟಿರುತ್ತೆ. ಇವೆಲ್ಲ ಕೂಡ ಸ್ಥಾಯಿ ವಿದ್ಯುತ್ಗೆ ಇರುವಂತಹ ಒಂದು ಉದಾಹರಣೆ. ಅದೇ ರೀತಿ ನಮ್ಮ ಟೆಕ್ಸ್ಟ್ ಬುಕ್ ಅನ್ನ ಗಮನಿಸಿದಾಗ ನಿಮ್ಗೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಒಂದು ಪಾಠ ಇದೆ. ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಸಿಮ್ಯುಲೇಷನ್ ಒಂದನ್ನ ನೋಡೋಣ. ಇದು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಈಗ ಆಮ್ಲ ಮತ್ತು ಪ್ರತ್ಯಾಮ್ಲ ಅಂದ್ರೆ ಏನು? ಇಲ್ಲಿ ಆಮ್ಲ, ಇವಾಗ ಉದಾಹರಣೆಗೆ ಒಂದು ನಿಂಬೆ ಹಣ್ಣಿನ ಜ್ಯೂಸ್ ಕುಡಿದಾಗ ಸಿಹಿ ಸಿಹಿ ಅನ್ಸುತ್ತೆ. ನಿಂಬೆ ಹಣ್ಣನ್ನ ಹಾಗೆ ತಿಂದಾಗ ಹುಳಿ ಹುಳಿ ಅಂತ ಅನ್ಸುತ್ತೆ ಅಲ್ವಾ? ಆದ್ರಿಂದ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತ ಅಂದ್ರೆ ಆಸಿಡ್, ಬೇಸಸ್ ಅಂಡ್ ಕ್ರಿಸ್ಟಲ್ಸ್ ಅಂತ. ಸೊ ಇದ್ರ ಕುರಿತು ನಾವು ಒಂದ್ ಸ್ವಲ್ಪ ಸಂಕ್ಷಿಪ್ತವಾಗಿ ಕಲಿಯೋಣ. ಈಗ ಮೊಸರು ಮತ್ತು ಹುಳಿ ಪದಾರ್ಥಗಳನ್ನ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಯಲ್ಲಿ ಸಂಗ್ರಹಿಸಿ ಇಡಬಾರ್ದು ಅಂತ ಹೇಳ್ತಾರೆ. ವಿ ಶುಡ್ ನಾಟ್ ಕೀಪ್ ಇನ್ ಆನ್ ಬ್ರಾನ್ಸ್ ಮಟೀರಿಯಲ್. ಯಾಕೆ? ಮೊಸರು ಮತ್ತು ಹುಳಿ ಪದಾರ್ಥಗಳಲ್ಲಿ ಆಮ್ಲಗಳು ಇರೋ ಕಾರಣ ಅವು ಹಿತ್ತಾಳೆ ಅಥವಾ ತಾಮ್ರದ ಜೊತೆ ವರ್ತಿಸಿ ಅವುಗಳ ಸಂಯುಕ್ತಗಳನ್ನ ಉತ್ಪತ್ತಿ ಮಾಡಿ ಆಹಾರ ಪದಾರ್ಥಗಳನ್ನ ವಿಷಕಾರಿ ಆಗ್ತಿರುತ್ತೆ. ಆ ಕಾರಣಕ್ಕೆ ಬೇಡ ಅಂತ ಹೇಳ್ತಾರೆ. ಸೊ ಈ ರೀತಿ ಹಲವಾರಷ್ಟು ವಿಷಯಗಳು ಈ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಕುರಿತು ನಮ್ಗೆ ಸಿಗ್ತಾನೆ ಹೋಗುತ್ತೆ. ಸೊ ಅದನ್ನ ಈ ಒಂದು ಪರ್ಟಿಕ್ಯುಲರ್ ಸಿಮ್ಯುಲೇಷನ್ ಮೂಲಕ ಅರ್ಥ ಮಾಡ್ಕೊಂತಾ ಹೋಗೋಣ. ಯಾವ್ಯಾವ್ದು ಈಗ ಒಂದು pH ಸ್ಕೇಲ್ ಅಂತ ಇರುತ್ತೆ. ಓಕೆ, pH ಸ್ಕೇಲ್ ಬಗ್ಗೆ ಎಷ್ಟು ಚೆನ್ನಾಗಿ ಗೊತ್ತಿರುತ್ತೆ? pH ಸ್ಕೇಲ್ ಬಗ್ಗೆ ಎಷ್ಟು ಚೆನ್ನಾಗಿ ಗೊತ್ತಿದೆ? How many of you know about pH scale? pH ಅಂತ ಹೇಳಿದ್ರೆ ಒಂದು ಮಾಪಕ.
ಅದು ದ್ರವದ ಆಮ್ಲೀಯತೆ ಅಂದ್ರೆ ಅಸಿಡಿಕ್ ಆರ್ ಬೇಸಿಕ್ ಕ್ಷಾರೀಯ ಇದನ್ನ ಕಂಡುಹಿಡಿಯಲಿಕ್ಕೆ ಬಳಸುವಂತಹ ಒಂದು ಮಾಪಕಕ್ಕೆ ನಾವು pH ಅಂತ ಕರಿತೀವಿ. ಇದು ಒಂದು ವಸ್ತುವಿನ ಆಮ್ಲೀಯ ಅಥವಾ ಕ್ಷಾರೀಯ ಆ ಒಂದು ಗುಣವನ್ನ ಅಳೆಯುವಂತಹ ಸಾಧನ ಆಗಿದೆ. ಇದು ನೋಡಿ 0 14 ಇರುತ್ತೆ. 0, 1, 2, 3, 4, 5, 6, 7, 8, 9, 10, 11, 12, 13, 14. 0 14ರವರೆಗೂ ಈ ಒಂದು ಪರ್ಟಿಕ್ಯುಲರ್ ಸಿಮ್ಯುಲೇಷನ್ ಇರುತ್ತೆ. 7ಕ್ಕಿಂತ ಕಡಿಮೆ pH ಅನ್ನ ಹೊಂದಿದ್ರೆ, ಈ 7ಗಿಂತ ಡೌನ್ ಇದ್ರೆ ಅದನ್ನ ನಾವು ಆಮ್ಲೀಯ ಅಂತ ಕರಿತೀವಿ. ಈ 7ಕ್ಕಿಂತ ಹೆಚ್ಚಿದ್ರೆ ಅಂತನ ನಾವು ಕ್ಷಾರೀಯ ಅಂತ ಕರಿತೀವಿ. ಹಾಗಾದ್ರೆ ಮೇಡಮ್ ಇಲ್ಲಿ ನಾವು ನೋಡ್ತಾ ಇದ್ದೀವಿ pH ವಾಟರ್ ನ್ಯೂಟ್ರಲ್ ಅಂತ ಇದೆ, ಅಂದ್ರೆ 7 ಇರಬಹುದಾ ಅಂತ ಇಲ್ಲಿ pH ಎಷ್ಟಿದೆ? 7ರಲ್ಲಿದೆ. ಸೊ 7ರಲ್ಲಿದ್ದಾಗ ಅದನ್ನ ನಾವು ನ್ಯೂಟ್ರಲ್ ಅಂತ ಕರಿತೀವಿ, ಅಂದ್ರೆ ಅದು ತಟಸ್ಥ ಅಂತ. ಇತ್ಲ ಕಡೆ ಅದು ಆಮ್ಲೀಯನೂ ಅಲ್ಲ ಕ್ಷಾರೀಯನೂ ಅಲ್ಲ. ಸೊ pH ನ ಅರ್ಥ ಏನು ಮೇಡಮ್? ಇದನ್ನ ಸಾಮಾನ್ಯವಾಗಿ ಪೊಟ್ಯಾನ್ಶಿಯಲ್ ಆಫ್ ಹೈಡ್ರೋಜನ್ ಅಂತ ನಾವು ಕರಿತೀವಿ. pH ಅಂದ್ರೆ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್. ಯಾರ್ಯಾರು ಗೊತ್ತಿಲ್ಲ ನೋಟ್ ಮಾಡ್ಕೊಬಹುದು. pH ಅಂದ್ರೆ ಮಾಡ್ಕೊಂಡಿಲ್ಲ, ನೋಟ್ ಮಾಡ್ಕೊಂತಾ ಹೋಗಬಹುದು. ಸೊ ಈಗ ಕೆಲವು ದ್ರವಗಳ pH ಮೌಲ್ಯಗಳು ಎಷ್ಟಿದೆ ಅಂತ ನಾವು ತಿಳ್ಕೊಂತಾ ಹೋಗೋಣ. ಏನ್ ತಿಳ್ಕೊಬೇಕು? ಇದನ್ನ ರಸಾಯನಶಾಸ್ತ್ರ ಅಂದ್ರೆ ಕೆಮಿಸ್ಟ್ರಿಯಲ್ಲಿ ಮಣ್ಣಿನ ಗುಣಮಟ್ಟ ಪರೀಕ್ಷೆ ಮತ್ತು ಆರೋಗ್ಯ ಇವುಗಳನ್ನ ಪರೀಕ್ಷೆ ಮಾಡ್ಲಿಕ್ಕೆ ನಾವು ಬಳಸ್ತೀವಿ. ಓಕೆ, ಒಂದು ಕಂಟೈನರ್ ಸಹ ಇದೆ. 1.2 ಲೀಟರ್ನಷ್ಟು ಮಾಪಕ, ಈ ಒಂದು ಸ್ಕೇಲ್. ಓಕೆ, ಅದನ್ನ ಈ ರೀತಿ ನಾವು ಯಾವ್ದಾದ್ರು ದ್ರವದ ಮೇಲೆ ಇಟ್ಟಾಗ ಅದ್ರ pH ಸಂಖ್ಯೆ ಎಷ್ಟು ಅಂತ ಹೇಳುತ್ತೆ. pH ಸಂಖ್ಯೆ 7 ಇದ್ರೆ ತಟಸ್ಥ, 7ಕ್ಕಿಂತ ಕಮ್ಮಿ ಇದ್ರೆ ಆಮ್ಲೀಯ, 7ಕ್ಕಿಂತ ಜಾಸ್ತಿ ಇದ್ರೆ ಕ್ಷಾರೀಯ ಅನ್ನೋದನ್ನ ನೆನಪಲ್ಲಿ ಇಟ್ಕೊಬೇಕಾಗತ್ತೆ. ಸೊ ಈಗ ಏನಾಗಿದೆ, ಇದು ನಾನು ಸ್ಕೇಲ್ ಇಟ್ಟಾಗ pH ನ ಸಂಖ್ಯೆ 7. ಸೊ ನೀರು ನ್ಯೂಟ್ರಲ್, ವಾಟರ್ ಇಸ್ ನಾಟ್ ಐದರ್ ಅಸಿಡಿಕ್ ಆರ್ ಆಲ್ಕಲೈನ್ ಆರ್ ಬೇಸಿಕ್. ಸೊ ಅದು ನ್ಯೂಟ್ರಲ್, ತಟಸ್ಥ ಸ್ಥಾನದಲ್ಲಿ ಇದೆ. ಅದೇ ರೀತಿ ಬೇರೆ ಯಾವ್ಯಾವ ವಸ್ತುಗಳಿರುತ್ತೆ? ಬ್ಯಾಟ್ರಿ ಆಸಿಡ್, ಹೆಸರೇ ಸೂಚಿಸೋ ಹಾಗೆ ಆಸಿಡ್. ಸೊ ಎಷ್ಟಿದೆ? 1. ಈಗ ಸ್ವಲ್ಪ ನಾನು ನೀರನ್ನ ಬೆರೆಸಿದ್ರೆ ಏನಾಗುತ್ತೆ? ಅದರ ಆಮ್ಲೀಯತೆ ಒಂದು ಸ್ವಲ್ಪ 1ರಿಂದ 1.3 ಅಷ್ಟಿದೆ. ಸೊ ಆದ್ರಿಂದ ಇದು ತುಂಬಾನೇ ಆಮ್ಲೀಯ, ಅಸಿಡಿಕ್. ಮಾನವನ ದೇಹದಲ್ಲಿ ಕಂಡು ಬರುವಂತಹ ರಕ್ತ, ನಮ್ಮ ದೇಹದ ರಕ್ತ 7.40 pH ವ್ಯಾಲ್ಯೂನ ತೋರಿಸುತ್ತೆ. ಈ ರಕ್ತದ ಜೊತೆಗೆ ನೀರನ್ನ ಮಿಶ್ರ ಮಾಡಿದಾಗ 7.32 ಅಂದ್ರೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಸೊ ಅದರಿಂದ ರಕ್ತ ಅದು ಬಂದು ಆಲ್ಕಲೈನ್, ಬೇಸಿಕ್ ಸ್ವಭಾವವನ್ನ ಹೊಂದಿದೆ, ಅದು ಆಮ್ಲೀಯ ಅಲ್ಲ. ಚಿಕನ್ ಸೂಪ್, ಕೋಳಿಯ ಸೂಪ್. ಸೊ ಇದು ಯಾವ ರೀತಿ ಇದೆ? 5.80. ಗೊತ್ತಾಗ್ತಾ ಇದೆಯಾ ನಿಮ್ಗೆ? ಇಲ್ಲಿ pH ಸ್ಕೇಲ್ ಅಲ್ಲಿ ನಮ್ಗೆ ವ್ಯಾಲ್ಯೂ ತೋರಿಸ್ತಾ ಇರೋದು 5.80 ಅಂತ ತೋರಿಸ್ತಾರೆ. ಸೊ ಆದ್ರಿಂದ ಈ ಚಿಕನ್ ಸೂಪ್ ಬಂದ್ಬಿಟ್ಟು ಅಸಿಡಿಕ್. ಸೊ ಅದಕ್ಕೆ ಸ್ವಲ್ಪ ನಾವು ನೀರನ್ನ ಬೆರೆಸಿದ್ರೆ ಚಿಕ್ಕ ಮಟ್ಟಕ್ಕೆ, ಒಂದು ತಕ್ಕ ಮಟ್ಟದಲ್ಲಿರುವಂತಹ ಕಮ್ಮಿ ಮಾಡ್ತಾ ಬರಬಹುದು. ಓಕೆ, ಕಾಫಿ. ನಿಮ್ ಧಾರವಾಡ ಕಡೆ ಜಾಸ್ತಿ ಯಾವ್ದು ಸೇರುತ್ತೆ ನಿಮ್ಗೆ? ಕಾಫಿನ ಟೀನಾ? ಟೀ ಅಲ್ವಾ? ಇಲ್ಲಿ ನಾವಿರೋ ಊರ್ ಕಡೆ ಎಲ್ಲ ಹೆಚ್ಚು ಕಾಫಿ, ಫಿಲ್ಟರ್ ಕಾಫಿನ ಕುಡಿತಾರೆ. ಕಾಫಿಯಿಂದನೇ ದಿನ ಆರಂಭ, ಕಾಫಿಯಿಂದನೇ ದಿನ ಅಂತ್ಯ, ಈ ರೀತಿಯಾಗಿರುತ್ತೆ. ಸೊ ಈಗ ಈ ಕಾಫಿ ಏನ್ ಕುಡಿತೀವಲ್ಲ ಅದು ಆಮ್ಲೀಯನ ಅಲ್ವಾ? ಖಂಡಿತ ಅದು ಆಮ್ಲೀಯನೇ. ಯಾಕಂದ್ರೆ ಅದ್ರ pH ವ್ಯಾಲ್ಯೂ ಎಷ್ಟಿದೆ? 5 ಇದೆ.
ಅಂತ ಹೊಟ್ಟೆ ನೋವು ಅಂತ ಒದ್ದಾಡ್ತಿರ್ತಾರಲ್ಲ ಅವರೆಲ್ಲ ಏನ್ ಹೇಳ್ತಾರೆ, ಅಯ್ಯೋ ಕಾಫಿ ಒಂದ್ ಸ್ವಲ್ಪ ಚೆನ್ನಾಗಿತ್ತು ಕುಡಿಬೇಕಂತ ಅನ್ಸ್ತು ಅಂತ ನನ್ಗೆ ಕುಡ್ದೆ. ಇದು ಟೀಗೂ ಕೂಡ ಅನ್ವಯ ಆಗುತ್ತೆ. ಓಕೆ, ಸೊ ಆ ರೀತಿಯಾಗಿ ಈ ಕಾಫಿ ಅಥವಾ ಟೀ ಅನ್ನೋದು ಪಿ ಹೆಚ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಸ್ವಲ್ಪ ನೀರನ್ನ ಬೆರೆಸ್ತೀವಿ ಮೇಡಮ್. ನಾವು ನೀರನ್ನ ಬೆರೆಸಿದಾಗ ಒಂದು ಚೂರನ್ನ ಕಮ್ಮಿ ಮಾಡಬಹುದೇ ಹೊರತು ಸಂಪೂರ್ಣವಾಗಿ ಕಮ್ಮಿ ಮಾಡ್ಲಿಕ್ಕೆ ಆಗಲ್ಲ. ಡ್ರೈನ್ ಕ್ಲೀನರ್ ಅದಾಗಿರಬಹುದು. ಅಲ್ಲೆಲ್ಲ ಡ್ರೈನೇಜ್ ನ ಕ್ಲೀನ್ ಮಾಡ್ಲಿಕ್ಕೆ ಡ್ರೈನ್ ಕ್ಲೀನರ್ ಅಂತ ಸರಿ ಮಕ್ಳೇ, ನಾವು ಪಿ ಹೆಚ್ ಸ್ಕೇಲ್ ಬಗ್ಗೆ ಕಲಿತಾ ಇದ್ವಿ ಅಲ್ವಾ? ಪಿ ಹೆಚ್ ಸ್ಕೇಲ್ ಅಲ್ಲಿ ಒಂದೊಂದೇ ವಸ್ತುಗಳನ್ನ ನಾವು ನೋಡ್ತಾ ಹೋಗ್ತಾ ಇದ್ವಿ. ಸೊ ನಾವು ಲಾಸ್ಟ್ ಕಪಲ್ ಆಫ್ ಮಿನಿಟ್ಸ್ ಅಲ್ಲಿ ಏನೇನ್ ಕಲ್ತ್ವಿ? ಸೊ ಇನ್ನೊಮ್ಮೆ ತೋರಿಸ್ತೀನಿ. ನಾವು ಬ್ಯಾಟ್ರಿ ಆಸಿಡ್ ಚಿಕನ್ ಸೂಪ್ ಬಗ್ಗೆ ಕಲ್ತ್ವಿ. ಚಿಕನ್ ಸೂಪ್ ಏನಾಗಿರ್ತದೋ ಆಸಿಡಿಕ್ ಆಗಿ ಇರುತ್ತೆ. ಪಿ ಹೆಚ್ ಲೆವೆಲ್ 5.80 ಇರುತ್ತೆ. ಸ್ವಲ್ಪ ನೀರನ್ನ ಬೆರೆಸಿದಾಗ ಇದ್ರ ಜೊತೆಗೆ ಏನಾಗುತ್ತೆ? ನೀರನ್ನ ಬೆರೆಸಿದಾಗ ಅದರಲ್ಲಿ ಇರುವಂತಹ ಆಮ್ಲೀಯತೆ ತಕ್ಕ ಮಟ್ಟಿಗೆ ಒಂದ್ ಸ್ವಲ್ಪ ಕಮ್ಮಿ ಆಗಬಹುದೇ ಹೊರತು ಸಂಪೂರ್ಣವಾಗಿ ಕಮ್ಮಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನೆಕ್ಸ್ಟ್ ಕಾಫಿ ಎಲ್ಲಾರ್ಗೂ ಪ್ರಿಯವಾದಂತಹ ಬೇವರೇಜ್, ಹೌದಾ? ನಮ್ಗಂತೂ ಇಲ್ಲಿ ನಾವಿರೋ ಜಾಗದಲ್ಲಿ ಫಿಲ್ಟರ್ ಕಾಫಿನ ತುಂಬಾ ಹೇರಳವಾಗಿ ಪ್ರೀತಿ ಮಾಡ್ತೀವಿ ನಾವು. ಸೊ ದಿನದ ಆರಂಭ ಆಗೋದು ಕಾಫಿಯಿಂದಲೇ, ದಿನದ ಅಂತ್ಯ ಕೂಡ ಆಗೋದು ಕಾಫಿಯಿಂದಲೇ. ಸೊ ನೀವಿರೋ ಕಡೆ ಹೇಗೆ? ಚಹಾನ ಬಹಳ ಲೈಕ್ ಮಾಡ್ತೀರಾ ಅನ್ಸುತ್ತಲ್ವಾ ನೀವೆಲ್ಲ, ಹೌದಾ? ಓಕೆ, ಕಾಫಿ ಆಗಿರಬಹುದು, ಚಹಾ ಆಗಿರಬಹುದು, ಇವೆಲ್ಲದರಲ್ಲೂ ಕೆಫೈನ್ ಅನ್ನುವಂತ ಒಂದು ಅಂಶ ಇರುತ್ತೆ. ಈ ಕೆಫೈನ್ ಅನ್ನೋದು ಇದನ್ನ ಆಸಿಡಿಕ್ ಆಮ್ಲೀಯವಾಗಿ ಮಾಡುತ್ತೆ. ಸಾಮಾನ್ಯವಾಗಿ ಖಾಲಿ ಹೊಟ್ಟೆಲ್ ಕಾಫಿ ಕುಡಿಬೇಡಿ ಅಂತ ಹೇಳ್ತಾರೆ. ಅಪ್ಪ ನಾನು ಟೀ ಕುಡ್ದೆಪ್ಪ, ಕುಡ್ದಾದ್ಮೇಲೆ ವಿಪರೀತವಾದಂತಹ ಗ್ಯಾಸ್ಟ್ರಿಕ್ ಉಂಟಾಗ್ತಾ ಇದೆ, ನನ್ಗೆ ಹೊಟ್ಟೆ ನೋವು ಬರ್ತಾ ಇದೆ, ತೇಗ್ ಬರ್ತಾ ಇದೆ ಅಂತ, ಹೊಟ್ಟೆ ಉರಿ ಬರ್ತಾ ಇದೆ ಅಂತ ಹೇಳ್ತಿರ್ತೀವಿ. ಕಾರಣ ಏನು? ಯಾಕಂದ್ರೆ ಅದು ಆಮ್ಲೀಯವಾಗಿರುತ್ತೆ. ಮೇಡಮ್ ಇದಕ್ ನೀರನ್ನ ಬೆರೆಸ್ ನೋಡಿ. ನೀರನ್ನ ಆಮ್ಲೀಯತೆನ ತಕ್ಕ ಮಟ್ಟಕ್ಕೆ ನಾವು ಕಮ್ಮಿ ಮಾಡಬಹುದು ಹೊರತು ಸಂಪೂರ್ಣವಾಗಿ ಕಮ್ಮಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕ್ಲಿಯರ್? ನೆಕ್ಸ್ಟ್ ಡ್ರೈನ್ ಕ್ಲೀನರ್. ಸೊ ಡ್ರೈನ್ ಕ್ಲೀನರ್ ಬಂದು ಸಂಪೂರ್ಣವಾಗಿ ಕ್ಷಾರ್ಯವಾಗಿದೆ. ಇಟ್ ಇಸ್ ಬೇಸಿಕ್. ಓಕೆ, ಆಲ್ಕಲೈನ್ ಅಂತೀವಲ್ಲ ಅದು. ಈಗ ಆಮ್ಲೀಯವಾದಂತಹ ವಸ್ತುಗಳಿಗೆ ನೀರನ್ನ ಬೆರೆಸಿದಾಗ ಅದರ ಒಂದು ಆಮ್ಲೀಯತೆ ಕಮ್ಮಿ ಆಯ್ತು. ಅದೇ ಕ್ಷಾರೀಯ ವಸ್ತುಗೆ ನಾವು ನೀರನ್ನ ಬೆರೆಸಿದಾಗ ಏನಾಗುತ್ತೆ? ಅದರ ಒಂದು ಕ್ಷಾರೀಯತೆ ಕಮ್ಮಿ ಆಗ್ತಾ ಬರುತ್ತೆ. ಓಕೆ, ಸಿಂಪಲ್. ಅರ್ಥ ಆಗ್ತಾ ಇದೆ ಅಲ್ಲ? ನೆಕ್ಸ್ಟ್ ಹ್ಯಾಂಡ್ ಸೋಪ್. ಹ್ಯಾಂಡ್ ಸೋಪ್ ಏನಿದೆ, ಹ್ಯಾಂಡ್ ಸೋಪು ಪಿ ಹೆಚ್ ವ್ಯಾಲ್ಯೂ ಆಲ್ಕಲೈನ್ ಸ್ಟೇಟ್ ಅಲ್ಲಿ ಇದೆ. ಆದ್ರೆ ನಿಮ್ಗೆ ಗೊತ್ತಿರ್ಲಿ, ನಮ್ಮ ಒಂದು ಚರ್ಮದ ಪಿ ಹೆಚ್ ವ್ಯಾಲ್ಯೂ ಎಷ್ಟು? ವಾಟ್ ಇಸ್ ದ ಪಿ ಹೆಚ್ ವ್ಯಾಲ್ಯೂ ಆಫ್ ಅವರ್ ಸ್ಕಿನ್? ಯಾರಾದ್ರೂ ಹೇಳ್ಬಲ್ಲಿರಾ? ವಾಟ್ ಇಸ್ ದ ಪಿ ಹೆಚ್ ವ್ಯಾಲ್ಯೂ ಆಫ್ ಅವರ್ ಸ್ಕಿನ್? ವೆರಿ ಗುಡ್, ಇಟ್ ಇಸ್ 5.5, 5.5. ಸೊ ಇದು ಕ್ಷಾರ್ಯವಾಗಿರುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನ ಬೆರೆಸಿದಾಗ ತೀರಾ ಇಷ್ಟು ಲೆವೆಲ್ಗೆ ಬಂದು ನಿಂತ್ಕೊಳ್ಳುತ್ತೆ. ಓಕೆ, ಸೊ ಆದ್ರಿಂದ ನಮ್ಮ ಒಂದು ದೇಹಕ್ಕೆ ಬೆಸ್ಟ್ ಅನ್ಸುವಂತಹ ಪಿ ಹೆಚ್ ವ್ಯಾಲ್ಯೂನೇ ನಾವು ಯೂಸ್ ಮಾಡ್ಬೇಕಾಗತ್ತೆ. ಹಾಲು ಕೂಡ ಅಸಿಡಿಕ್ ಆಗಿ ಇರುತ್ತೆ. ಓಕೆ, ಸೊ ಹಾಗೇನೆ ಹಾಲು 6.50. ಹಾಲಿಗೆ ನೀರ್ ಬೆರೆಸಿದಾಗ ಈ ಮಟ್ಟಕ್ಕೆ ಬಂದು ನಿಲ್ಲುತ್ತೆ. ಅಂದ್ರೆ ಅದು ತೀರಾ ಅಸಿಡಿಕ್ಕೂ ಅಲ್ಲ, ತೀರಾ ಬೇಸು ಅಲ್ಲ. ಓಕೆ, ಆ ಒಂದು ನ್ಯೂಟ್ರಲ್ ಲೆವೆಲ್ ಅಲ್ಲಿ ಹಾಲು ಸಹ ಇದೆ ಅಂತ ಹೇಳ್ಬಹುದು. ನೆಕ್ಸ್ಟ್ ಆರೆಂಜ್ ಜ್ಯೂಸ್. ನಾನು ಹೇಳೋದೇ ಬೇಡ, ಆರೆಂಜ್ ಜ್ಯೂಸ್ ಅಂದ ತಕ್ಷಣ ಅದು ಆಮ್ಲೀಯವಾಗಿರುತ್ತೆ, ಅಸಿಡಿಕ್ ಆಗಿರುತ್ತೆ. ಅದು ಹೌದಾ? ಹುಳಿ ಆಗಿರುತ್ತೆ, ಅದು ಅಸಿಡಿಕ್ ಆಗಿ ಇರುತ್ತೆ. ಸೊ ಆಮ್ಲೀಯವಾಗಿರುತ್ತೆ.
ಇದಕ್ಕೆ ನೀರನ್ನ ಬೆರೆಸಿದಾಗ ಸ್ವಲ್ಪ ಮಟ್ಟಿಗೆ ಆಮ್ಲೀಯತೆನ ಕಮ್ಮಿ ಮಾಡಬಹುದು, ಬಟ್ ಸಂಪೂರ್ಣವಾಗಿ ಕಮ್ಮಿ ಮಾಡ್ಲಿಕ್ಕೆ ಆಗಲ್ಲ. ಸೋಡಾ ಪಾಪ್, ಒನ್ಸ್ ಅಗೇನ್ ಇಟ್ ಇಸ್ ವೆರಿ ಅಸಿಡಿಕ್. ಅದು ಬಹಳ ಆಮ್ಲೀಯತೆಯ ಗುಣವನ್ನ ಹೊಂದಿರುತ್ತೆ ಸೋಡಾ ಪಾಪ್. ಸ್ಪಿಟ್ ಅಂದ್ರೆ ಏನು? ನಮ್ಮ ದೇಹದಿಂದ ಉಗುಳುವಂತಹ ಉಗುಳುಗಳು, ಎಂಜೆಲು ಅಂತೀವಲ್ಲ ಅದು. ಸೊ ಅದರಲ್ಲಿರುವಂತಹ pH ವ್ಯಾಲ್ಯೂ ಬಂದು 7.40. ಮೇಡಮ್, ಈ 7.40 ಈ ಹಿಂದೆ ಕೂಡ ಯಾವುದೋ ಒಂದು ವಸ್ತುವಿನಲ್ಲಿ ನಾವು ಕಂಡಿದ್ವಿ. ಯಾವ್ದಿರಬಹುದು? ಸೇಮ್ 7.40 ಈ ಹಿಂದೆ ಕೂಡ ಈ ಚೆಕ್ ಲಿಸ್ಟ್ ಅಲ್ಲಿ ಇರೋ ಯಾವುದೋ ಒಂದು ವಸ್ತು ನಾವು ಕಂಡಿದ್ವಿ. ಯಾವುದು? ಕರೆಕ್ಟ್, ನಮ್ಮ ದೇಹದ ರಕ್ತ. ನಮ್ಮ ದೇಹದ ರಕ್ತ ಹಾಗೂ ನಮ್ಮ ಲಾಲಾರಸ, ಸಲೈವಾ, ಸ್ಪಿಟ್ ಇವೆಲ್ಲ ಕೂಡ ಒಂದೇ pH ವ್ಯಾಲ್ಯೂನ ಹೊಂದಿರುತ್ತೆ. ಆಲ್ ದಿಸ್ ಹ್ಯಾಸ್ ಸೇಮ್ pH ವ್ಯಾಲ್ಯೂ. ದೇಹದಲ್ಲಿ ರಕ್ತದ ಅಂಶ ಜಾಸ್ತಿ ಆದಾಗ್ಲೂ ಕೂಡ ಅದು ಸ್ವಲ್ಪ ಆಮ್ಲೀಯ ಆಗ್ತಾ ಹೋಗುತ್ತೆ ಹೊರತು ಅದು ಒಂದೇ pH ವ್ಯಾಲ್ಯೂನ ಹೊಂದಿರುತ್ತೆ. ವಾಮಿಟ್. ಸೊ ವಾಮಿಟ್ ಯಾತಕ್ಕೆ? ಎಷ್ಟೋ ಸಲ ನಮ್ಗೆ ಆಸಿಡ್ ರಿಫ್ಲೆಕ್ಸ್ ಅಂತ ಆಗ್ತಿರುತ್ತೆ. ಗ್ಯಾಸ್ಟ್ರಿಕ್ ಆದಾಗ, ಹೊಟ್ಟೆ ಉರಿ ಆದಾಗ ತೀವ್ರವಾದಂತಹ ವಾಕರಿಕೆ, ವಾಂತಿ ಬರುವಂತಹ ಸಂಭವ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ಹೊಟ್ಟೆಯ ಕರುಳಿನಿಂದ ಅದು ಆಚೆ ಬರೋದ್ರಿಂದ, ಸೊ ನಮ್ಮ ಹೊಟ್ಟೆ, ಫಸ್ಟ್ ಆಫ್ ಆಲ್ ಐ ಟೆಲ್ ಯು, ಆರ್ ಸ್ಟಮಕ್ ಇಸ್ ಅಸಿಡಿಕ್. ಅರ್ಥ ಆಯ್ತಾ? ಸೊ ಅದು ಹೊಟ್ಟೆ ಕರುಳಿನಿಂದ ಆಚೆ ಬರೋದ್ರಿಂದ ನಮ್ಮ ದೇಹದಿಂದ ಹೊರಬರುವಂತಹ ವಾಂತಿ, ವಾಮಿಟ್ ಕೂಡ ಅಸಿಡಿಕ್ ಆಗಿರುತ್ತೆ. ಎರಡರಲ್ಲಿ ಇದೆ ಅದು. ಕೊನೆಯದಾಗಿ ನೀರು ಇತ್ಲ ಕಡೆ ಆಮ್ಲೀಯತೆಗೂ ಇಲ್ಲ, ಅತ್ಲ ಕಡೆ ಕ್ಷಾರೀಯತೆಗೂ ಇಲ್ಲ. ಈಗೆಲ್ಲ ಏನಾಗಿದೆ ಅಂತ ಹೇಳಿದ್ರೆ, ಈ ವಾಟರ್ ಪ್ಯೂರಿಫೈಯರ್ ಏನ್ ಬರುತ್ತಲ್ಲ, ಸೊ ಕೆಲವೊಂದು ಜಪಾನೀಸ್ ಬೇಸ್ಡ್ ಕಂಪನಿ ವಾಟರ್ ಪ್ಯೂರಿಫೈಯರ್ ಗಳಲ್ಲಿ ಆಲ್ಕಲೈನ್ ಮಿಕ್ಸ್ಡ್ ವಾಟರ್ ಅಂತ ಸಿಗುತ್ತೆ ನಮ್ಗೆ. ಅಂದ್ರೆ ಅತ್ಯಂತ ಕ್ಷಾರೀಯವಾದಂತಹ ನೀರು. ಸೊ ಆ ಕ್ಷಾರೀಯ ನೀರನ್ನ ಕುಡೀರಿ, ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು. ಈ ಜಪಾನ್ಗಳಲ್ಲೆಲ್ಲ ಆ ರೀತಿಯಾಗಿ ಮಾರಾಟ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ದೇಹದ ಒಳ ಪ್ರಕೃತಿ ಆಮ್ಲೀಯವಾಗಿರೋದ್ರಿಂದ ಹೊರಗಡೆಯಿಂದ ಕ್ಷಾರೀಯವಾದಂತಹ ವಸ್ತುಗಳನ್ನ, ನೀರನ್ನ ಕುಡೀರಿ ಅನ್ನೋಂತಹ ಮನೋಭಾವನೆ ಮೂಡ್ತಿರುತ್ತೆ. ಆದ್ರೆ ನಮ್ಮ ದೇಹಕ್ಕೆ ಪ್ರಕೃತಿನೇ ನೀಡ್ಬಿಟ್ಟಿದೆ. ಅತ್ಯಂತ ಕ್ಷಾರೀಯನೂ ಅಲ್ಲ, ಆಮ್ಲೀಯನೂ ಅಲ್ಲ, ಆ ತಟಸ್ಥ ರೀತಿಯಲ್ಲಿ ಇರುವಂತಹದ್ನ ನಾವು ಸೇವಿಸ್ತಾ ಹೋಗ್ಬೇಕು ಅಂತ. ಸೊ ಈಗ ನಿಮ್ಗೆ ಗೊತ್ತಾಗಿದೆ ಅನ್ಸುತ್ತೆ ಅಲ್ವಾ, ಆಮ್ಲೀಯತೆ ಮತ್ತು ಕ್ಷಾರೀಯತೆ ಅಂದ್ರೆ ಆಲ್ಕಲೈನ್ ಬೇಸ್ ಬಗ್ಗೆ ನಿಮ್ಗೆ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ. ನಿಮ್ಮೆಲ್ಲರಿಗೂ ಇದು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಭಾವಿಸ್ತೀನಿ. ನಾರ್ಮಲ್ ಕ್ಲಾಸ್ ತರ ಇದ್ದಿಲ್ಲ ಇವತ್ತು. ಸಿಮ್ಯುಲೇಷನ್ ಗಳ ಜೊತೆಗೆ ನಮ್ಮ ಪಾಠದ ಪಯಣ ಸಾಕ್ತಾ ಹೋಗ್ತಾ ಇತ್ತು. ಸೊ ಇದೆಲ್ಲ ಇಂಟ್ರೆಸ್ಟಿಂಗ್ ಆಗಿತ್ತಾ ನಿಮ್ಗೆ? ಮುಂದಿನ ಕ್ಲಾಸ್ಗಳಲ್ಲೂ ಇದೇ ರೀತಿ ಮಾಡ್ತಾ ಹೋಗೋಣ. ಸರಿ, ಹಾಗಿದ್ರೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.